ಓಂ ಶ್ರೀ ಗುರುಭ್ಯೋ ನಮಃ. ಓಂ ನಮೋ ನಾರಾಯಣಾಯ ನಮಃ. ಪ್ರೀತಿಯ ಸಿಂಹರಾಶಿಯ ಆತ್ಮೀಯ ಬಂಧುಗಳೇ, ನೀವು ಈ ಸಂದೇಶವನ್ನು ಕೇಳ್ತಾ ಇರೋದು ಕೇವಲ ಒಂದು ಯಾದೃಚ್ಛಿಕ ಘಟನೆ ಅಲ್ಲ. ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಬದಲಾವಣೆ ಆರಂಭವಾಗುವ ಮುನ್ನ ಬ್ರಹ್ಮಾಂಡ ನಿಮಗೆ ನೀಡುತ್ತಿರುವ ಒಂದು ಸಂಕೇತ ಇದು. ನಿಮ್ಮ ಒಳ್ಳೆಯತನವನ್ನು ದುರುಪಯೋಗಪಡಿಸಿಕೊಂಡವರು, ನಿಮ್ಮ ನಂಬಿಕೆಯನ್ನು ಮುರಿದವರು ಮತ್ತು ನಿಮ್ಮ ಪ್ರಗತಿಗೆ ಅಡ್ಡಿಯಾಗಲು ಪ್ರಯತ್ನ ಮಾಡಿದವರು ಈಗ ತಮ್ಮ ಕರ್ಮದ ಫಲವನ್ನು ಅನುಭವಿಸೋದಕ್ಕೆ ಆರಂಭಿಸಿದ್ದಾರೆ. ನೀವು ಬಹಳ ದಿನಗಳಿಂದ ಮೌನವಾಗಿ ಸಹಿಸಿಕೊಂಡ ನೋವುಗಳಿಗೆ ಈಗ ಉತ್ತರ ಸಿಗುವ ಸಮಯ ಬಂದಿದೆ. ಸಿಂಹರಾಶಿಯವರ ಸ್ವಭಾವನೆ ನಾಯಕತ್ವದ ಗುಣ. ನೀವು ಯಾರನ್ನಾದರೂ ಪ್ರೀತಿಸಿದರೆ ಸಂಪೂರ್ಣ ಹೃದಯದಿಂದ ಪ್ರೀತಿಸ್ತೀರಿ. ಸ್ನೇಹ ಮಾಡಿದರೆ ಕೊನೆಯವರೆಗೂ ಕೂಡ ನಿಲ್ತೀರಿ. ನೀವು ಇನ್ನೂ ಕೂಡ ನಮ್ಮ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ಈಗಲೇ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಓಂ ನರಸಿಂಹಾಯ ನಮಃ ಅಂತ ಕಮೆಂಟ್ ಮಾಡಿ. ನೀವು ಯಾರ ಮೇಲೂ ಕೂಡ ಅವಲಂಬಿತ ಆಗೋದಕ್ಕೆ ಇಷ್ಟಪಡೋದಿಲ್ಲ. ನಿಮ್ಮ ಮೇಲೆ ಅವಲಂಬಿತ ಆದವ್ರನ್ನ ಯಾವತ್ತೂ ನೀವು ಕೈ ಬಿಡೋದಿಲ್ಲ. ಆದರೆ ಇದೇ ಗುಣವನ್ನು ಕೆಲವರು ತಮ್ಮ ಲಾಭಕ್ಕಾಗಿ ಬಳಸ್ಕೊತಾ ಇದ್ದಾರೆ. ನಿಮ್ಮ ವಿಶ್ವಾಸವನ್ನು ಪಡೆದು ನಂತರ ನಿಮ್ಮನ್ನೇ ನೋಯಿಸ್ತಾ ಇದ್ದಾರೆ. ನೀವು ಸಹಾಯ ಮಾಡಿದರೆ, ನೀವು ಯಾರ್ಯಾರಿಗೆ ಸಹಾಯ ಮಾಡಿದ್ದೀರಿ ಅಲ್ವಾ, ನಿಮ್ಮ ವಿರುದ್ಧ ಮಾತನಾಡಿದ ಸಂದರ್ಭಗಳು ಕೂಡ ನಡೆದಿರಬಹುದು ಅಲ್ವಾ. ನೀವು ಬೆಳೆಸಿದವರೇ ನಿಮ್ಮ ಯಶಸ್ಸಿಗೆ ಅಡ್ಡಿಯಾಗೋದಕ್ಕೆ ಯತ್ನಿಸಿರಬಹುದು ಅಲ್ವಾ. ಆದರೆ ಈಗ ಕಾಲಚಕ್ರ ಈಗ ತಿರುಗ್ತಾ ಇದೆ. ಸಿಂಹರಾಶಿಯವರೇ, ನೀವು ಅನುಭವಿಸಿದ ಪ್ರತಿಯೊಂದು ಕಣ್ಣೀರು ವ್ಯರ್ಥವಾಗಿಲ್ಲ. ದೇವರು ಎಲ್ಲವನ್ನು ಕೂಡ ನೋಡಿದ್ದಾನೆ. ಕರ್ಮ ತನ್ನ ಕೆಲಸವನ್ನು ನಿಧಾನವಾಗಿ ಆದರೆ ಖಚಿತವಾಗಿ ಗ್ಯಾರಂಟಿ ಮಾಡೇ ಮಾಡುತ್ತೆ. ಒಮ್ಮೆ ನಿಮ್ಮನ್ನು ಅವಮಾನಿಸಿದವರು ಇಂದು ತಮ್ಮ ಜೀವನದಲ್ಲಿ ಅಶಾಂತಿಯನ್ನು ಅನುಭವಿಸ್ತಾ ಇದ್ದಾರೆ. ನೀವು ಮೌನವಾಗಿ ಮುಂದೆ ಸಾಗ್ತಾ ಇರೋದನ್ನು ನೋಡಿ ಅವರು ಆಶ್ಚರ್ಯ ಪಡ್ತಾ ಇದ್ದಾರೆ. ನಿಮ್ಮ ಶಕ್ತಿ ಕುಗ್ಗುತ್ತೆ ಅಂತ ಭಾವಿಸಿದವರು ಈಗ ನಿಮ್ಮ ಏಳಿಗೆಯನ್ನು ನೋಡಿ ಬೆರಗಾಗ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಕೆಲವು ಶುಭ ಬದಲಾವಣೆಗಳು ಸಂಭವಿಸುವ ಸಾಧ್ಯತೆ ಇದೆ. ಉದ್ಯೋಗ ಕ್ಷೇತ್ರದಲ್ಲಿ ಗೌರವ ಹೆಚ್ಚಾಗಬಹುದು. ಹಣಕಾಸಿನ ಸ್ಥಿತಿ ಸುಧಾರಿಸಬಹುದು. ಬಹಳ ದಿನಗಳಿಂದ ಕಾಯುತ್ತಿದ್ದ ಒಂದು ಶುಭ ಸುದ್ದಿ ನಿಮ್ಮ ಮನೆಗೆ ಬರಬಹುದು. ನಿಮ್ಮ ಪ್ರತಿಭೆಯನ್ನು ಗುರುತಿಸುವ ಹೊಸ ವ್ಯಕ್ತಿಗಳು ನಿಮ್ಮ ಜೀವನಕ್ಕೆ ಪ್ರವೇಶ ಮಾಡಬಹುದು. ನೀವು ಮಾಡಿದ ಪರಿಶ್ರಮಕ್ಕೆ ಫಲ ಸಿಗುವ ಸಮಯ ಹತ್ತಿರ ಬಂದಿದೆ. ಆದರೆ ಒಂದು ಎಚ್ಚರಿಕೆ ಕೂಡ ಇದೆ. ನಿಮ್ಮನ್ನು ಹಿಂದೆ ನೋಯಿಸಿದ ಕೆಲವರು ಮತ್ತೆ ನಿಮ್ಮ ಜೀವನಕ್ಕೆ ಬರೋದಕ್ಕೆ ಪ್ರಯತ್ನ ಮಾಡ್ತಿರಬಹುದು. ಅವರು ನಿಮ್ಮ ಕ್ಷಮೆ ಕೇಳಬಹುದು. ಹಳೆಯ ಸ್ನೇಹ ಅಥವಾ ಸಂಬಂಧವನ್ನು ಮರುಸ್ಥಾಪಿಸೋದಕ್ಕೆ ಪ್ರಯತ್ನ ಮಾಡ್ತಿರ್ಬೋದು. ಆದರೆ ನೀವು ಈ ಬಾರಿ ಭಾವನೆಗಳಿಗಿಂತ ಅನುಭವಕ್ಕೆ ಮಹತ್ವ ನೀಡಬೇಕು. ಕ್ಷಮಿಸಿ, ಆದರೆ ನಿಮ್ಮ ಆತ್ಮಗೌರವವನ್ನು ಕಳೆದುಕೊಳ್ಬೇಡಿ. ನಿಮ್ಮ ಶಾಂತಿಯನ್ನು ಕಾಪಾಡಿಕೊಳ್ಳೋದು ತುಂಬಾ ಮುಖ್ಯ. ಜ್ಯೋತಿಷ್ಯದ ಕೆಲವು ಸಾಂಪ್ರದಾಯಿಕ ನಂಬಿಕೆಗಳ ಪ್ರಕಾರ ಪ, ರ ಮತ್ತು ನ ಅಕ್ಷರಗಳಿಂದ ಆರಂಭವಾಗುವ ಕೆಲವು ವ್ಯಕ್ತಿಗಳೊಂದಿಗೆ ಹಣಕಾಸು ಅಥವಾ ವೈಯಕ್ತಿಕ ವಿಚಾರಗಳಲ್ಲಿ ಹೆಚ್ಚು ಎಚ್ಚರಿಕೆ ವಹಿಸೋದು ಒಳ್ಳೆಯದು. ಆದರೆ ಎಲ್ಲರೂ ಒಂದೇ ರೀತಿಯವರು ಅಲ್ಲ. ಆದ್ದರಿಂದ ಹೆಸರನ್ನು ನೋಡಿ ತೀರ್ಮಾನಿಸದೆ ಅವರ ನಡವಳಿಕೆಯನ್ನು ಗಮನಿಸಿ ನಿರ್ಧಾರ ಮಾಡಿ. ಈ ಸಮಯದಲ್ಲಿ ಪ್ರತಿದಿನ ಬೆಳಿಗ್ಗೆ ಸೂರ್ಯದೇವನನ್ನು ಸ್ಮರಿಸಿ ಓಂ ಹ್ರಾಂ ಹ್ರೀಂ ಹ್ರೌಂ ಸಹ ಸೂರ್ಯಾಯ ನಮಃ ಈ ಮಂತ್ರವನ್ನು 11 ಬಾರಿ ಜಪಿಸಿದರೆ ಆತ್ಮವಿಶ್ವಾಸ, ಗೌರವ ಮತ್ತು ಯಶಸ್ಸು ಹೆಚ್ಚಾಗುತ್ತೆ ಅಂತ ನಂಬಲಾಗಿದೆ. ಭಾನುವಾರದಂದು ದಾನ ಮಾಡುವುದು ಶುಭಕರ. ಸಿಂಹರಾಶಿಯವರೇ, ನಿಮ್ಮ ಜೀವನದ ಅತ್ಯುತ್ತಮ ಅಧ್ಯಾಯ ಇನ್ನೂ ಆರಂಭ ಆಗ್ತಾ ಇದೆ. ನಿಮ್ಮನ್ನು ಮೋಸ ಮಾಡಿದವರ ಬಗ್ಗೆ ಯೋಚನೆ ಮಾಡಿ ಸಮಯ ವ್ಯರ್ಥ ಮಾಡಬೇಡಿ. ನಿಮ್ಮ ಕನಸುಗಳನ್ನು ಗಮನಹರಿಸಿ. ನಿಮ್ಮ ಸಾಧನೆಯೇ ನಿಮ್ಮ ದೊಡ್ಡ ಉತ್ತರ. ನಿಮ್ಮ ಬೆಳವಣಿಗೆಯನ್ನು ನೋಡಿ ಒಮ್ಮೆ ನಿಮ್ಮನ್ನು ಕಡಿಮೆ ಅಂದಾಜು ಮಾಡಿದವರೇ ತಲೆ ತಗ್ಗಿಸುವ ದಿನಗಳು ದೂರದಲ್ಲಿಲ್ಲ. ಕಮೆಂಟಲ್ಲಿ ಓಂ ನಮೋ ನಾರಾಯಣಾಯ ಅಂತ ಬರೀರಿ. ಭಗವಂತನ ಆಶೀರ್ವಾದ ಸದಾ ನಿಮ್ಮೊಂದಿಗೆ ಇರಲಿ. ನಿಮ್ಮ ಜೀವನದಲ್ಲಿ ಆರೋಗ್ಯ, ಐಶ್ವರ್ಯ ಸದಾ ತುಂಬಿ ತುಳುಕಲಿ. ಜೈ ಶ್ರೀರಾಮ್ ಅಂತೆಲ್ಲರೂ ಕೂಡ ಕಮೆಂಟ್ ಮಾಡಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.